ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅನಿತಾ. ಇವತ್ತಿನ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ ಈ ನನ್ನ ವಿಡಿಯೋ ನೋಡ್ತಾ ಇದ್ದೀನಿ. ನೀವೇನಾದರೂ ಸ್ಕಿಪ್ ಮಾಡಿದರೆ ಒಂದೊಳ್ಳೆ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ ನಿಮಗೆ. ಯಾಕಂದರೆ ಯಾವುದೇ ಚಾನಲಲ್ಲಿ ಈ ಒಂದು ಇನ್ಫಾರ್ಮೇಷನ್ ಸಿಗ್ತಾಯಿಲ್ಲ. ಎಕ್ಸ್ಕ್ಲೂಸಿವ್ ಆಗಿ ನನ್ನ ಚಾನಲಲ್ಲಿ ಮಾತ್ರ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ವೀಕ್ಷಕರೇ, ನಿಮ್ಮಲ್ಲಿ ಯಾವುದಾದ್ರೂ ಕತೆ ಕವನ ಬರೀಬೇಕು, ನನಗೊಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗ್ತಿಲ್ಲ, ಅಥವಾ ನಾನು ನನ್ನ ಬರೀ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ಬರೀ ನನ್ನ ಪುಸ್ತಕದಲ್ಲಿ ಮಾತ್ರ ಬರಿತಾ ಇದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ, ನಿಮ್ಗೆ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕು ಅಂತ ನೀವು ಕೇಳೋದೇ ಆದರೆ ಈ ನನ್ನ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೊನೆವರೆಗೂ ನೋಡಬೇಕಾಗುತ್ತೆ, ಸ್ಕಿಪ್ ಮಾಡಿದೆ. ನಾನು ನಿಮಗೆ ಒಂದು ಆ್ಯಪ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಈ ಆ್ಯಪಲ್ಲಿ ಕತೆ ಕವನ ಬರೆಯೋದು ಅಷ್ಟೇ ಅಲ್ಲ, ನೀವು ಓದಬಹುದು ಸಹ. ಅದು ನಿಮ್ಮದೇ ಮದರ್ ಟಂಗಲ್ಲಿ, ನಿಮ್ಮದೇ ಆದ ಮಾತೃಭಾಷೆಯಲ್ಲಿ. ಯಾರಿಗೂ ಗೊತ್ತು ವೀಕ್ಷಕರೇ, ನಾಳೆ ನೀವು ದೊಡ್ಡ ರೈಟರ್ ಆದರೂ ಆಗಬಹುದಲ್ವಾ. ಈ ಆ್ಯಪ್ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ರೈಟಿಂಗ್ ಸ್ಕಿಲ್ಸ್ ತುಂಬಾ ಇಂಪ್ರೂವ್ ಆಗುತ್ತೆ. ವೀಕ್ಷಕರೇ, ಇನ್ಯಾಕೆ ತಡ, ನಾವು ವಿಡಿಯೋ ಕಡೆ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾನು ಇದೇ ರೀತಿ ಹೊಸ ಹೊಸ ಇನ್ಫಾರ್ಮೇಷನ್ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಮೊದಲಿಗೆ ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ನೀವು ಪ್ರತಿಲಿಪಿ ಅಂತ ಟೈಪ್ ಮಾಡಿ. ಪ್ರತಿಲಿಪಿ ಬಂದುಬಿಟ್ಟು ಈ ಒಂದು ಆ್ಯಪ್ ನೇಮ್. ಈ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ನಿಮ್ಮದೇ ಆದ ಭಾಷೆಯಲ್ಲಿ ನೀವು ಕತೆ ಕವನಗಳನ್ನ ಬರಿಬೋದು, ಹಾಗೆ ಓದಬಹುದು. ನನಗೆ ಇಲ್ಲಿ ಓಪನ್ ಅಂತ ತೋರಿಸ್ತಿದೆ, ಯಾಕಂತ ಹೇಳಿದ್ರೆ ಈ ಆ್ಯಪ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಬನ್ನಿ ವೀಕ್ಷಕರ, ಆ್ಯಪ್ನ ಓಪನ್ ಮಾಡೋಣ. ಅಟ್ರಾಕ್ಟಿವ್ ಆಗಿರೋ ಒಂದು ಪೇಜ್ ಓಪನ್ ಆಗ್ತದೆ. ಈ ಒಂದು ವೈಟ್ ಸ್ಕ್ರೀನ್ ಏನಿದೆ, ಇದು ಲಾಗಿನ್ ಪೇಜ್. ನೀವು ಫಸ್ಟ್ ಟೈಮ್ ಲಾಗಿನ್ ಆಗುವಾಗ ಗೂಗಲ್ ಅಥವಾ ಫೇಸ್ಬುಕ್ಕಿಂದ ಲಾಗಿನ್ ಆಗಿ. ನಾನು ಇಲ್ಲಿ ಗೂಗಲಿಂದ ಲಾಗಿನ್ ಆಗ್ತಾಯಿದ್ದೀನಿ. ನನಗೆ ಇಲ್ಲಿ ಕ್ಯಾಟಗರೀಸ್ನ ಸೆಲೆಕ್ಟ್ ಮಾಡೋಕ್ಕೆ ಕೇಳ್ತಾ ಇದೆ. ನಿಮ್ಮಿಷ್ಟದ ಪ್ರಭೇದಗಳು ಅಂದರೆ ಕ್ಯಾಟಗರೀಸ್. ನಾನಿಲ್ಲಿ ಎಲ್ಲ ಕ್ಯಾಟಗರೀಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹೊರ, ಪ್ರೀತಿ, ಮಹಿಳೆ, ರಹಸ್ಯ, ಸಮಾಜ, ಕಂಟಿನ್ಯೂ ಕೊಡ್ತೀನಿ. ನನಗೆ ಇಲ್ಲಿ ಒಂದು ಕತೆ ತೋರಿಸಿ ಓದಿ ಅಂತ ಕೇಳ್ತಾ ಇದೆ. ನಾನು ಹೋಮ್ ಪೇಜ್ಗೆ ಹೋಗ್ತೀನಿ. ನೀವೇನಾದರೂ ಹೋಮ್ ಪೇಜ್ಗೆ ಹೋಗ್ಬೇಕಂತ ಹೇಳಿದರೆ ಹೋಮ್ ಪೇಜ್ ಆಪ್ಷನ್ನ ಕ್ಲಿಕ್ ಮಾಡಿ, ಅಥವಾ ಬ್ಯಾಕ್ ಬಟನ್ನ ಪ್ರೆಸ್ ಮಾಡಿ. ಹೋಮ್ ಪೇಜಲ್ಲಿ ಸಾಕಷ್ಟು ಕತೆ ಕವನಗಳು ಓದಲಿಕ್ಕೆ ಸಿಗುತ್ತೆ ನಮಗೆ. ವೀಕ್ಷಕರೇ, ನೀವಿಲ್ಲಿ ನೋಡ್ತಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕನ್ನಡ ಅಂತ ಇದೆ. ಅದರ ಪಕ್ಕ ಮೆನ್ಯೂ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಲ್ಯಾಂಗ್ವೇಜನ್ನ ನೀವು ಸೆಟ್ ಮಾಡ್ಕೋಬಹುದು. ನೀವಿಲ್ಲಿ ನೋಡ್ತಿದ್ದೀರಾ ಕನ್ನಡ, ಇಂಗ್ಲೀಷ್, ಬೆಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ, ಮಲಯಾಳಂ, ಮರಾಠಿ, ಒಡಿಯಾ, ಪಂಜಾಬಿ, ತಮಿಳ್, ತೆಲುಗು, ಉರ್ದು, ಇಂಗ್ಲೀಷ್. ನೋಡೋದಲ್ಲ ಎಷ್ಟೊಂದು ಲ್ಯಾಂಗ್ವೇಜಸಲ್ಲಿ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ ನಿಮಗೆ. ನಾನು ನನ್ನ ಮಾತೃಭಾಷೆಯಲ್ಲಿ ಒಂದು ಅಪ್ಲಿಕೇಶನ್ ಲ್ಯಾಂಗ್ವೇಜನ್ನು ಸೆಟ್ ಮಾಡ್ತಿದ್ದೀನಿ, ಅದು ಕನ್ನಡ. ಆ್ಯಂಡ್ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಿದ್ದೀರ ರೈಟ್ ಹ್ಯಾಂಡ್ ಸೈಡಲ್ಲಿ ಸರ್ಚ್ ಐಕಾನ್ ಇದೆ. ಅದ್ರ ಪಕ್ಕ ಪ್ರೊಫೈಲ್ ಇಮೇಜ್ ಕಾಣ್ತದೆ. ಪ್ರೊಫೈಲ್ ನಾನು ಏನು ಸೆಟ್ ಮಾಡಿಲ್ಲ, ಹಾಗಾಗಿ ಅದು ಆಲ್ಫಾಬೆಟಲ್ಲಿ ತೋರಿಸ್ತಾ ಇದೆ. ಈ ಒಂದು ಪ್ರೊಫೈಲ್ ಖಾಲಿ ಇದೆ, ಯಾಕಂತ ಹೇಳಿದರೆ ಇನ್ನೂ ನಾನು ಏನೂ ಪೋಸ್ಟ್ ಮಾಡಿಲ್ಲ. ಹಾಗಾಗಿ ವೀಕ್ಷಕರೇ, ಮತ್ತೆ ನೀವು ರೈಟ್ ಹ್ಯಾಂಡ್ ಸೈಡಲ್ಲಿ ಸೆಟ್ಟಿಂಗ್ಸ್ ನೋಡ್ತಿದ್ದೀರಾ, ಅಲ್ಲಿ ಹೋದರೆ ನೀವು ನಿಮ್ಮ ಒಂದು ಪ್ರೊಫೈಲ್ಗೆ ಇನ್ಫಾರ್ಮೇಷನ್ನ ನೀವು ಸೇವ್ ಮಾಡ್ಕೋಬಹುದು. ಖಾತೆ ಅಂದರೆ ಅಕೌಂಟ್. ನೀವು ಇಲ್ಲಿ ಹೋಗಿ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್ ಕನ್ನಡ ಹಾಗೂ ಇಂಗ್ಲೀಷಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಮತ್ತು ಕಾವ್ಯನಾಮ ಅಂದರೆ ಪೆನ್ ನೇಮ್, ಮತ್ತು ಬಯೋ ಸಾರಾಂಶ, ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲನೂ ಹಾಕಿ ನೀವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಆಗುತ್ತೆ. ಹಾಗೆ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಿದ್ರೆ ನಿಮ್ಮಿಷ್ಟದ ಪ್ರಭೇದಗಳು ಅಂತ ಹೇಳಿದ್ರೆ ಕ್ಯಾಟಗರೀಸ್ ಅಂತ. ನೀವು ಇಲ್ಲೇ ಬಂದು ಸೆಲೆಕ್ಟ್ ಮಾಡಬೇಕಂತ ಏನೂ ಇಲ್ಲ. ನೀವು ಹೋಮ್ ಪೇಜ್ಗೆ ಹೋಗಿದ್ದು ಸಹ ಈ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಆ್ಯಂಡ್ ನೋಟಿಫಿಕೇಷನ್ಸ್ ಬಂದುಬಿಟ್ಟು ನೀವು ದಿನ ಬೇಕಾ ಅಥವಾ ವಾರಕ್ಕೊಂದ್ಸಲಿ ಬೇಕಾ, ಈ ಒಂದು ಫ್ರೀಕ್ವೆನ್ಸಿನ ನೀವು ಇಲ್ಲಿ ಬಂದು ಸೆಟ್ ಮಾಡ್ಕೋಬಹುದು. ನೀವು ಇಲ್ಲಿ ನೋಡ್ತಿದ್ದೀರಾ ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಬೇಡ ಅಂತ, ಈ ಥರ ಒಂದು ಫ್ರೀಕ್ವೆನ್ಸಿನ ನೀವು ಸೆಟ್ ಮಾಡಿ ಇಟ್ಕೋಬಹುದು. ಹಾಗೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ ನೈಟ್ ಮೋಡ್ ಅಂತ. ನಿಮ್ಗೆ ಗೊತ್ತಿರೋದೆ ನೈಟ್ ಮೋಡ್ ಅಂತ ಹೇಳಿದ್ರೆ ಡಾರ್ಕ್ ಥೀಮ್, ಅಥವಾ ಬೇಡ ನನಗೆ ಇದೇ ಥರ ವೈಟ್ ಸ್ಕ್ರೀನ್ ಬೇಕು ಅಂದರೆ ಕೂಡ ನೀವು ಸೆಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರನ್ನು ಆಹ್ವಾನಿಸಿ ಅಂತ ಇದೆ, ಅಂದರೆ ಫ್ರೆಂಡ್ಸನ್ನು ನೀವು ಇನ್ವೈಟ್ ಮಾಡಬಹುದು. ಹಾಗೆ ಅಪ್ಡೇಟ್ ಇಲ್ಲಿಂದ ಕೂಡ ಮಾಡ್ಕೋಬಹುದು. ಮತ್ತು ಸಹಾಯಕ್ಕಾಗಿ ಏನಾದರೂ ನಿಮಗೆ ಹೆಲ್ಪ್ ಬೇಕಿದ್ರೆ, ಏನಾದರೂ ಇಶ್ಯೂ ಇದ್ದರೆ ನೀವು ಇಲ್ಲಿ ಸಹಾಯಕ್ಕಾಗಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮತ್ತು ನಿಮ್ಗೆ ಇನ್ನೊಂದು ಆಪ್ಷನ್ ತೋರಿಸ್ತಾ ಇದೆ ಇಲ್ಲಿ, ಭಾಷೆಯನ್ನು ಬದಲಾಯಿಸಿ. ನೀವು ಇಲ್ಲಿ ಕೂಡ ಬಂದು ನಿಮ್ಮ ಒಂದು ಅಪ್ಲಿಕೇಶನ್ ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೋಬಹುದು. ಮತ್ತು ನೀವು ಇಲ್ಲಿ ಸೈನ್ ಔಟ್ ಆಗಿರೋ ಅನ್ನೋ ಆಪ್ಷನ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಬನ್ನಿ ವೀಕ್ಷಕರೇ, ಮತ್ತೆ ನಾವು ಹೋಮ್ ಪೇಜ್ಗೆ ಹೋಗೋಣ. ನೀವಿಲ್ಲಿ ನೋಡ್ತಿದ್ರೆ ಹೋಮ್ ಪೇಜ್ ಬಾಟಮಲ್ಲಿ ಹೋಮ್, ಗ್ರಂಥಾಲಯ, ಬರೆಯಿರಿ, ಅಪ್ಡೇಟ್, ಇನ್ನೂ ಹೆಚ್ಚು ಅಂತ ಇದೆ. ಗ್ರಂಥಾಲಯ ಅಂತ ಹೇಳಿದರೆ ನಿಮಗೆ ಓದಿ ಇಷ್ಟಪಟ್ಟಿರೋ ಕತೆ ಕವನಗಳನ್ನ ನೀವು ಇಲ್ಲಿ ಸೇವ್ ಮಾಡಿ ಇಟ್ಕೋಬೋದು. ಮತ್ತು ಬರೆಯಿರಿ ಅಂದರೆ ನೀವು ಕತೆ ಕವನಗಳನ್ನ ಪೋಸ್ಟ್ ಮಾಡಬೇಕಂತ ಹೇಳಿದರೆ ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಬರೆದು ಪ್ರಕಟಿಸಬಹುದು. ಮತ್ತು ಇನ್ನೊಂದು ಆಪ್ಷನ್ ನೋಡ್ತಿದ್ದೀರಾ ನೀವು, ಅಪ್ಡೇಟ್ ಅಂತ ಹೇಳಿದರೆ ಇಲ್ಲಿ ಎಲ್ಲ ನೋಟಿಫಿಕೇಷನ್ಸು ಸೇವ್ ಆಗುತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಾ 3 ಕ್ಯಾಟಗರಿ ಕಾಣ್ತಾ ಇದೆ: ಪೋಸ್ಟ್, ಸಾಹಿತ್ಯ, ಸಂದೇಶಗಳು.
ಪೋಸ್ಟ್ ಅಂದರೆ ನೀವೇನಾದರೂ ಪೋಸ್ಟ್ ಮಾಡಿದರೆ ಆ ಒಂದು ನೋಟಿಫಿಕೇಷನ್ಸ್ ಇಲ್ಲಿ ಸೇವ್ ಆಗುತ್ತೆ. ಸಾಹಿತ್ಯ ಅಂತ ಹೇಳಿದರೆ ನಿಮ್ಮ ಕತೆ ಕವನಗಳಿಗೆ ಬಂದಿರೋ ಕಮೆಂಟ್ಸ್ಗಳು ಇಲ್ಲಿ ಸೇವ್ ಆಗುತ್ತೆ, ಅಂದರೆ ಆ ಒಂದು ನೋಟಿಫಿಕೇಷನ್ಸ್ ಬರುತ್ತೆ. ಸಂದೇಶಗಳು ಅಂತ ಹೇಳಿದರೆ ನಿಮ್ಮ ಅಭಿಮಾನಿಗಳು, ನಿಮ್ಮ ರೀಡರ್ಸ್, ನಿಮ್ಮ ಫಾಲೋವರ್ಸ್ ಏನಿರ್ತಾರೆ ಅವರ ಮೆಸೇಜಸ್ ಇಲ್ಲಿ ಬಂದು ಸೇವ್ ಆಗುತ್ತೆ. ಆ್ಯಂಡ್ ವೀಕ್ಷಕರು ಇನ್ನೂ ಹೆಚ್ಚು ಅಂದರೆ ಇಲ್ಲಿ ಸ್ಪರ್ಧೆಗಳಿಗೆ ಕಳಿಸಿರೋ ಕತೆಗಳು ಅಥವಾ ಸ್ಪರ್ಧೆ ಕತೆಗಳೆಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಆ ಸ್ಪರ್ಧೆ ಕತೆಗಳನ್ನೆಲ್ಲ ನೀವು ಓದ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರು ಎಷ್ಟು ಚೆನ್ನಾಗಿದೆ ಈ ಒಂದು ಆ್ಯಪ್. ನೀವು ಇವತ್ತೇ ಕತೆ ಕವನಗಳನ್ನ ಬರೀಬೇಕು ಅಂದ್ಕೊಂಡ್ರೆ ಇದನ್ನು ಡೌನ್ಲೋಡ್ ಮಾಡಿ ಇವತ್ತೇ ನಿಮ್ಮ ಕತೆ ಕವನಗಳನ್ನ ಪೋಸ್ಟ್ ಮಾಡಿ. ಯಾರು ಗೊತ್ತು, ಮುಂದೆ ಒಂದು ದಿನ ನೀವು ದೊಡ್ಡ ರೈಟರ್ ಆಗ್ಬೋದು, ನಿಮ್ಮದೇ ಆದ ಪುಸ್ತಕನ ನೀವು ಬಿಡುಗಡೆಗೊಳಿಸ್ಬೋದು ಅಲ್ವಾ. ವೀಕ್ಷಕರೇ, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ನನ್ನ ವೀಡಿಯೋನ ನೀವು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.